ವಿರಾಮದ ನಂತರ ನ್ಯೂಸ್ ಎಟ್ 1ಗೆ ಮತ್ತೊಮ್ಮೆ ಸ್ವಾಗತ. ದಲಿತ ಸಂಘರ್ಷ ಸಮಿತಿಯ ಹೆಸರು ಬಳಸಿಕೊಳ್ಳದಂತೆ ಇತರೆ ದಲಿತ ಹೋರಾಟ ಸಂಘಟನೆಗೆ ಡಿಎಸ್ಎಸ್ ಗುರುಮೂರ್ತಿ ಎಚ್ಚರಿಕೆ ನೀಡಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಾಡಿದ ಅವರು, ನಮಗೆ ಮಾತ್ರ ದಲಿತ ಸಂಘರ್ಷ ಸಮಿತಿ ಬಳಸಿಕೊಳ್ಳಲು ಅರ್ಹರಿದ್ದೇವೆ ಎಂದು ನ್ಯಾಯಾಲಯ ಆದೇಶಿಸಿದೆ. ಆದರೆ ದಲಿತ ಸಂಘರ್ಷ ಸಮಿತಿ ಹೆಸರಿನಲ್ಲಿ ಹಲವಾರು ಜನ ನಮ್ಮದು ಎಂದು ಹೇಳಿಕೊಂಡು ಓಡಾಡ್ತಾ ಇದ್ದಾರೆ. ಸಂಘಟನೆಯ ಹೆಸರು ಬಳಸಬಾರದು, ಬಳಸಿದಲ್ಲಿ ರಾಜ್ಯಾದ್ಯಂತ ಪ್ರಕರಣ ದಾಖಲಿಸಲಾಗುವುದು, ಹೈಕೋರ್ಟ್ನಲ್ಲಿ ಕೇವಿಟ್ ಹಾಕಲಾಗುತ್ತದೆ ಎನ್ನುವಂತಹ ಮಾಹಿತಿಯನ್ನ ನೀಡಿದರು. ಮಾಧ್ಯಮದ ಎಲ್ಲ ಹಿರಿಯ ಮತ್ತು ಕಿರಿಯ ಸ್ನೇಹಿತರಿಗೆ ದಲಿತ ಸಂಘರ್ಷ ಸಮಿತಿ ಎನ್ನುವ ಹೆಸರಿನಲ್ಲಿತ್ತು. ಅದನ್ನ ಪ್ರೊಫೆಸರ್ ಕೃಷ್ಣಪ್ಪರವರು 25/1/1975 ನೋಂದಾವಣಿ ಮಾಡಿಸ್ತಾರೆ. ಅದನ್ನ 47/74/75 ಅಂತ ಹೇಳಿ ನೋಂದಾವಣಿ ಆಗಿರುತ್ತೆ. ತದನಂತರದಲ್ಲಿ ತನ್ನ ಕಾರ್ಯವನ್ನು ಅದು ನಡೆಸ್ತಾ ಬಂದಿರುತ್ತದೆ. 2008 ತನಕ ಗುರುಮೂರ್ತಿಯವರ ಒಂದು ನಾಯಕತ್ವದಲ್ಲಿ ಆಡಿಟ್ ರಿಪೋರ್ಟ್ ಅನ್ನ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಅವರಿಗೆ ಸಲ್ಲಿಸ್ತಾ ಇರ್ತಾರೆ, ಡೆಪ್ಯೂಟಿ ರಿಜಿಸ್ಟ್ರಾರ್ ಅವರಿಗೆ ಸಲ್ಲಿಸ್ತಾ ಇರ್ತಾರೆ. ಆ ನಂತರದಲ್ಲಿ ಏಕಾಏಕಿಯಾಗಿ ಭದ್ರಾವತಿಯ ಸತ್ಯ ಎನ್ನುವರು ಮತ್ತು ಹೆಣ್ಣೂರು ಶ್ರೀನಿವಾಸರವರು, ವೆಂಕಟಗಿರಿಯ ಇವರು 3 ಜನನು ಸೇರಿ 5/1/2009 ಮೊದಲ ಬಾರಿಗೆ ಡಿಆರ್ಗೆ ಒಂದು ಅಬ್ಜೆಕ್ಷನ್ ಅನ್ನು ಕೊಡ್ತಾರೆ. ನಮ್ಮ ನಾಯಕತ್ವದಲ್ಲಿ ನಡೀತಾ ಇರುವಂತಹ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಏನಿದೆ ಅದು ನಿಜವಾದಂತಹ ದಲಿತ ಸಂಘರ್ಷ ಸಮಿತಿ. ನಾವು ಕೊಟ್ಟಂತಹ ಆಡಿಟ್ ರಿಪೋರ್ಟ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಮತ್ತು ನಮ್ಮ ಪದಾಧಿಕಾರಿಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಗುರುಮೂರ್ತಿಯವರ ನೇತೃತ್ವದಲ್ಲಿ ಕೊಟ್ಟಿರುವಂತಹ ಆಡಿಟ್ ವರದಿ ಮತ್ತು ಪದಾಧಿಕಾರಿಗಳ ಪಟ್ಟಿ ಏನಿದೆ ಅದು ಸುಳ್ಳು, ಕಪೋಲಕಲ್ಪಿತ ಅಂತ ಹೇಳಿ ಅವರು ತಕರಾರನ್ನ ತೆಗಿತಾರೆ. ಆ ಸಂದರ್ಭದಲ್ಲಿ ಡಿಆರ್ ಅವರು ARCS ಅವರಿಗೆ ತನಿಖೆ ಮಾಡುವಂತೆ ಸಮಿತಿಯನ್ನು ರಚಿಸ್ತಾರೆ. ಅವರು ಸಮಿತಿ ತನ್ನ ವರದಿಯನ್ನ ಕೊಡಬೇಕಾದ್ರೆ ಇದು ಸಾಧ್ಯವಿಲ್ಲದ ಪ್ರಕರಣ ಆಗಿದೆ, ಆದ್ರಿಂದ ಡಿಆರ್ ಅವರಿಗೆ ರೆಫರ್ ಮಾಡ್ತಾರೆ. ಡಿಆರ್ ಅವರು ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ ಸೆಕ್ಷನ್ 25 ಅಡಿನಲ್ಲಿ ತಾವು ನ್ಯಾಯಾಲಯವನ್ನು ಅಪ್ರೋಚ್ ಮಾಡಿ ಅಲ್ಲಿ ನಿರ್ಧಾರ ಮಾಡ್ಕೊಳ್ಳಿ ಎನ್ನುವಂತಹ ಒಂದು ತೀರ್ಮಾನವನ್ನ ಮಾಡ್ತಾರೆ. ಆ ತೀರ್ಮಾನದಂತೆ ಗುರುಮೂರ್ತಿಯವರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೆಸರಿನಲ್ಲಿ ದಾವಾವನ್ನ ಹೂಡ್ತಾರೆ. OS 21/12 ಅಂತ ಹೇಳಿ ಭದ್ರಾವತಿಯ ಜೂನಿಯರ್ ಡಿವಿಷನ್ ನಲ್ಲಿ ಈ ಪ್ರಕರಣ ದಾಖಲಾಗತ್ತೆ. ಈ ಪ್ರಕರಣ ದಾಖಲಾಗಿದ್ದು 2012ನೇ ಇಸ್ವಿಯಲ್ಲಿ. ಇದರ ಜಡ್ಜ್ಮೆಂಟ್ ಬಂದಂತಹದ್ದು 2021ರಲ್ಲಿ. 9 ವರ್ಷಗಳ ಸುದೀರ್ಘವಾದಂತಹ ಕಾನೂನು ಆರ್ಯಬಾರ್ 2021 ಫೆಬ್ರವರಿ 10, 2025ರಲ್ಲಿ ಜಡ್ಜ್ಮೆಂಟ್ ಆಗಿದೆ. ಅಧಿಕೃತವಾಗಿ ಈಗ ಗುರುಮೂರ್ತಿಯವರು ಏನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು ಅದೇ ನಿಜವಾದಂತಹ ಸಂಸ್ಥೆ ಅಂತ ಹೇಳಿ ನ್ಯಾಯಾಲಯ ತೀರ್ಪನ್ನ ಕೊಟ್ಟಿದೆ. ಈ ತೀರ್ಪನ್ನ ತಮ್ಮಗಳ ಗಮನಕ್ಕೆ ತರಬೇಕು ಅನ್ನುವಂತಹ ಉದ್ದೇಶದಿಂದ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಕರೆದು ಇದರಲ್ಲಿ ಭಾಗವಹಿಸಿದ್ದೇವೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬ್ರಾಕೆಟ್ ಅಲ್ಲಿ ಅಂಬೇಡ್ಕರ್ ವಾದ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬ್ರಾಕೆಟ್ ಅಲ್ಲಿ ಭೀಮವಾದ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬ್ರಾಕೆಟ್ ಅಲ್ಲಿ ಅಂಬೇಡ್ಕರ್ ನಡೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬ್ರಾಕೆಟ್ ಅಲ್ಲಿ ಅಂಬೇಡ್ಕರ್ ನುಡಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವ್ಯಾಧಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದಿ, ಈ ಥರ ಎಲ್ಲ ಹೆಸರುಗಳನ್ನು ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಕಟ್ಟಿರ್ತಕ್ಕಂಥ ದಲಿತ ಸಂಘರ್ಷ ಸಮಿತಿ 47/74/75 ಏನಿದೆ ಇದನ್ನು ಹೆಣ್ಣೂರು ಶ್ರೀನಿವಾಸ, ಸತ್ಯ, ವೆಂಕಟಗಿರಿಯ ಮತ್ತಿತರರೆಲ್ಲರೂ ಕೂಡ ಸೇರಿಕೊಂಡು ನಮ್ಮದೇ ನಿಜವಾದದ್ದು ಅಂತ ಹೇಳಿ ಅಧಿಕಾರಿಗಳು ಮತ್ತು ಸಾರ್ವಜನಿಕರಲ್ಲಿ ಗೊಂದಲಗಳನ್ನು ಮೂಡಿಸ್ಕೊಂಡು ಇವರು ದಿಕ್ಕು ತಪ್ಪಿಸ್ತಾ ಇದ್ರು. ಈ ಎಲ್ಲ ಗೊಂದಲಗಳಿಗೆ 10/2/2025 ಮಾನ್ಯ JMFC ಸೀನಿಯರ್ ಡಿವಿಷನ್ ಭದ್ರಾವತಿ ನ್ಯಾಯಾಲಯ ಸ್ಪಷ್ಟವಾದಂತಹ ಆದೇಶವನ್ನು ಕೊಟ್ಟಿದೆ. ಈ ಆದೇಶವನ್ನು ಧಿಕ್ಕರಿಸಿ ಇವರು ಅಂಬೇಡ್ಕರ್ ಫೋಟೋ ಹಾಕ್ಕೊಳ್ತಾರೆ.
ಅಂಬೇಡ್ಕರ್ ಬರೆದಿರ್ತಕ್ಕಂಥ ಕಾನೂನನ್ನು ಉಲ್ಲಂಘನೆ ಮಾಡ್ತಾರೆ. ಹಾಗಾದರೆ ಇವರಿಗೆ ಅಂಬೇಡ್ಕರ್ ಫೋಟೋ ಹಾಕ್ಲಿಕ್ಕೆ, ಅಂಬೇಡ್ಕರ್ ವಿಚಾರ ಹೇಳಲಿಕ್ಕೆ ಇವ್ರಿಗೆ ಯಾವ ನೈತಿಕತೆ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇನ್ನು ಮುಂದೆ ಯಾರೂ ಕೂಡ ಈ ಸಮಿತಿಯ ಹೆಸರನ್ನಾಗಲಿ ಇದರ ನಂಬರನ್ನಾಗಲಿ ಬಳಸಬಾರ್ದು ಅಂತಕ್ಕಂಥ ಸ್ಪಷ್ಟ ಆದೇಶ ಇರೋದ್ರಿಂದ ಯಾರೂ ಇದನ್ನು ಬಳಸಬಾರ್ದು. ಒಂದು ವೇಳೆ ಬಳಸಿದ್ದೇ ನಿಜ ಆದರೆ ಅವ್ರ ಮೇಲೆ ಯಾವುದೇ ಮುಲಾಜಿಲ್ಲದೇ ಪೊಲೀಸ್ ಪ್ರಕರಣಗಳನ್ನು ರಾಜ್ಯಾದ್ಯಂತ ನಾವು ದಾಖಲು ಮಾಡ್ತಾ ಹೋಗ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೀನಿ.